ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ. ಒಬ್ಬ ಮುದುಕಿ ಪ್ರತಿದಿನ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾ ಇರ್ತಾಳೆ. ಒಂದು ದಿನ ಆ ದೇವಸ್ಥಾನದ ಅರ್ಚಕ ಮುದುಕಿನ ಕೇಳ್ತಾನೆ, ನೀನು ಒಳ್ಳೆ ಮನೆತನದವಳ ಥರ ಕಾಣ್ತೀಯ, ನಿನ್ನ ಮಗ ಕೂಡ ತುಂಬ ಒಳ್ಳೆಯವನೇ, ಮತ್ತು ನೀವ್ಯಾಕೆ ಇಲ್ಲಿ ಬಂದು ದಿನಾಲೂ ಭಿಕ್ಷೆ ಬಿಡ್ತೀರಾ ಅಂತ. ಆಗ ಆಕೆ ಉತ್ತರ ಕೊಡ್ತಾಳೆ, ಸ್ವಾಮಿ, ನನಗೆ ಒಬ್ಬನೇ ಮಗ, ನನ್ನ ಪತಿ ಹಲವು ವರ್ಷಗಳ ಹಿಂದೆಯೇ ತೀರ್ಕೊಂಡ್ರು. ನನ್ನ ಮಗ ಕೆಲಸಕ್ಕಾಗಿ 8 ತಿಂಗಳ ಹಿಂದೆ ನನ್ನನ್ನು ಬಿಟ್ಟು ಬೇರೆ ದೂರದ ಊರಿಗೆ ಹೋಗಿದ್ದಾನೆ. ಹೋಗುವಾಗ ನನ್ನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿದ್ದ. ಆ ದುಡ್ಡೆಲ್ಲ ನನ್ನ ಅಗತ್ಯಗಳಿಗೆ ಖರ್ಚಾಗಿ ಹೋಗಿದೆ. ನನಗೂ ವಯಸ್ಸಾಯಿತು, ನಾನು ಕಷ್ಟಪಟ್ಟು ಹಣ ಸಂಪಾದಿಸಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿಯೇ ನಾನು ದೇವಸ್ಥಾನದ ಮುಂದೆ ಹೀಗೆ ಈ ಥರ ಭಿಕ್ಷೆ ಬಿಡ್ತಾ ಇರ್ತೀನಿ. ಆಗ ಅರ್ಚಕ ಕೇಳ್ತಾನೆ, ನಿಮ್ಮ ಮಗ ನಿನಗಾಗಿ ಹಣ ಕಳಿಸೋದಿಲ್ವೇ ಅಂತ. ಆಗ ಮುದುಕಿ ಹೇಳ್ತಾಳೆ, ನನ್ನ ಮಗ ಪ್ರತಿ ತಿಂಗಳು ನನಗೆ ಕೆಲವೊಂದು ಬಣ್ಣದ ಕಾಗದಗಳನ್ನು ಕಳಿಸ್ತಾನೆ. ನಾನು ಆ ಕಾಗದವನ್ನು ಪ್ರೀತಿಯಿಂದ ಮುತ್ತಿಟ್ಟು ನನ್ನ ಮಗನ ನೆನಪಿಗಾಗಿ ಗೋಡೆ ಮೇಲೆ ಅಂಟಿಸ್ತೀನಿ ಅಂತ ಹೇಳಿದಾಗ ಅರ್ಚಕ ಅವರ ಮನೆಗೆ ಭೇಟಿ ನೀಡೋಣ ಅಂತ ನಿರ್ಧಾರ ಮಾಡಿ ಅವಳೊಡನೆ ಅವರ ಮನೆಗೆ ಹೋಗ್ತಾನೆ. ಆಗ ಅವಳ ಮನೆಯೊಳಗೆ ಹೋಗಿ ಗೋಡೆ ಮೇಲೆಲ್ಲ ನೋಡಿ ತುಂಬ ಆಶ್ಚರ್ಯಚಕಿತನಾಗ್ತಾನೆ. 8 ಚೆಕ್ಗಳನ್ನು ಆ ಗೋಡೆಯ ಮೇಲೆ ಅಂಟಿಸಲಾಗಿರುತ್ತೆ. ಪ್ರತಿಯೊಂದು ಚೆಕ್ನ ಬೆಲೆ ಮೌಲ್ಯ 50,000 ರೂಪಾಯಿಗಳದ್ದು. ಆ ಮುದುಕಿಗೆ ಓದಲಿಕ್ಕೆ ಬರೋದಿಲ್ಲ. ಹಾಗಾಗಿ ತನ್ನ ಬಳಿ ಎಷ್ಟು ಬೆಲೆ ಬಾಳುವ ಸಂಪತ್ತಿದೆ ಅಂತ ಅವಳಿಗೆ ತಿಳಿದಿರೋದಿಲ್ಲ. ಆಗ ಅರ್ಚಕ ಆ ಮುದುಕಿಗೆ ಅದರ ಮೌಲ್ಯವನ್ನು ಎಲ್ಲ ವಿವರಣೆಯನ್ನು ಕೊಡ್ತಾನೆ. ಆಗ ಅವಳಿಗೆ ಅದರ ಮೌಲ್ಯ ಏನು ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಕಥೆ ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ನಾವು ಕೂಡ ಈ ಕಥೆಯಲ್ಲಿ ಬರುವ ಮುದುಕಿ ಥರ ಅಂತ ನಿಮಗೆ ಅನಿಸೋದಿಲ್ವಾ? ನಮ್ಮ ಹತ್ರ ಭಗವದ್ಗೀತೆ ಗ್ರಂಥ ಇದೆ, ಆದರೆ ಭಗವದ್ಗೀತೆ ಎಷ್ಟು ಮೌಲ್ಯಯುತವಾಗಿದೆ ಅಂತ ನಮಗೆ ಅರ್ಥವಾಗುತ್ತಿಲ್ಲ. ಭಗವದ್ಗೀತೆ ಮೌಲ್ಯವನ್ನು ತಿಳಿದಿದ್ದರೆ ನಾವು ಪ್ರತಿದಿನ ಅದನ್ನು ಓದಿ ಭಗವದ್ಗೀತೆ ಪ್ರಕಾರ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ವಿ. ಆ ಮುದುಕಿಯಂತೆ ನಾವು ಆಗಾಗ ಭಗವದ್ಗೀತೆಯನ್ನು ಪ್ರೀತಿಯಿಂದ ಮುತ್ತಿಟ್ಟು ನಮ್ಮ ಮನೆಯ ಮೇಲಿನ ಕಪಾಟಿನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಭದ್ರವಾಗಿ ಇಡ್ತೀವಿ. ಇಡೀ ಜಗತ್ತೇ ಭಾರತದ ಆಧ್ಯಾತ್ಮಿಕತೆಗೆ, ಸಂಸ್ಕೃತಿಗೆ ತಲೆಬಾಗ್ತಾ ಇದೆ ಮತ್ತು ನಮಸ್ಕರಿಸ್ತಾ ಇದೆ. ಆದರೆ ನಾವು ಮಾತ್ರ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ವಿದೇಶಿತನಕ್ಕೆ ಮರಳಾಗ್ತಾ ಇದ್ದೀವಿ. ಸನಾತನ ಧರ್ಮ ಭೂಮಿಯಲ್ಲಿ ಕಾಣಿಸಿಕೊಂಡ ಕಾಲದಿಂದಲೂ ಕೋಟ್ಯಾಂತರ ಜನರ ಬದುಕನ್ನು ಬದಲಾಯಿಸುತ್ತಿರುವ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆ ಓದಲು ಮತ್ತು ಕೇಳಲು ತುಂಬ ಸುಂದರವಾದ ಮತ್ತು ಸುಮಧುರವಾದ ಪುಸ್ತಕ. ಹಲವು ಕೋಟಿ ವರ್ಷಗಳ ಹಿಂದೆಯೇ ಆಧುನಿಕ ತಾಂತ್ರಿಕ ಯುಗದಲ್ಲಿ ವಿಜ್ಞಾನಿಗಳು ಕಂಡುಕೊಳ್ಳುತ್ತಿರುವ ಹಲವು ಹೊಸ ವಿಷಯಗಳನ್ನು ತಿಳಿಸಿಕೊಟ್ಟ ಅದ್ಭುತ ಗ್ರಂಥ ಭಗವದ್ಗೀತೆ. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಅನೇಕ ರೋಗಗಳಿಗೆ ಪರಿಹಾರಗಳು ಕೂಡ ಇವೆ. ಈ ಪವಿತ್ರ ಭಗವದ್ಗೀತೆ ದೇವರಿಲ್ಲ ಅಂತ ಅನ್ನುವ ಅಥವಾ ನಂಬುವ ನಾಸ್ತಿಕರನ್ನು ಕೂಡ ಭಗವಂತನ ಮಹಾನ್ ಭಕ್ತರನ್ನಾಗಿ ಪರಿವರ್ತನೆ ಮಾಡುವ ಗ್ರಂಥವಾಗಿದೆ. ಶ್ರೇಷ್ಠ ವಿಜ್ಞಾನಿಗಳನ್ನು ಹಿಂದೂಗಳನ್ನಾಗಿ ಪರಿವರ್ತಿಸುವ ಗ್ರಂಥ ಈ ಭಗವದ್ಗೀತೆ. ಭಗವದ್ಗೀತೆ ಪ್ರಪಂಚದ ಲಕ್ಷಾಂತರ ಜನರ ಹೃದಯದಲ್ಲಿ ಕಂಠಪಾಠವಾಗಿ ನೆಲೆ ನಿಂತಿದೆ. ಭಗವದ್ಗೀತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಓದುವ ಒಂದು ಪುಸ್ತಕವಾಗಿ ಕೂಡ ಇದೆ. ಹೀಗೆ ಭಗವದ್ಗೀತೆಯು ಅನೇಕ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ಒಂದು ಗ್ರಂಥವಾಗಿದೆ. ಸ್ನೇಹಿತರೆ, ಪವಿತ್ರ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಂತಹ ಉನ್ನತ ಗ್ರಂಥಗಳನ್ನು ಓದುವ ಮತ್ತು ಅರ್ಥ ಮಾಡಿಕೊಳ್ಳುವ ಮತ್ತು ಅದರಂತೆ ನಮ್ಮ ಜೀವನವನ್ನು ನಡೆಸುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ. ಈ ಕಥೆ ನಮಗೆ ಅರ್ಥವಾಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಾದರೂ ನಾವು ಪ್ರತಿದಿನ ಭಗವದ್ಗೀತೆಯನ್ನು ದಿನಕ್ಕೆ 5 ನಿಮಿಷ ಅಥವಾ 10 ನಿಮಿಷ ನಮಗೆ ವೇಳೆ ಸಿಕ್ಕಾಗ ಅದನ್ನು ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನೀವೇನಾದರೂ ನನ್ನ ಚಾನಲ್ಗೆ ಮೊದಲೇ ಬಾರಿ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಶ್ಲೋಕಗಳು ಮತ್ತು ಅದರ ಅರ್ಥಗಳು, ನೀತಿ ಕಥೆಗಳು, ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳು ಎಲ್ಲವನ್ನು ನೀವು ಕಾಣಬಹುದು. ಎಲ್ಲರಿಗೂ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಚಿಕ್ಕ ಪ್ರಯತ್ನ ನನ್ನಿಂದ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಿಮಗೆ ಯಾವುದೇ ತರಹದ ದುಡ್ಡು ತಗಲೋದಿಲ್ಲ, ಆದರೆ ಅದು ನನಗೆ ತುಂಬ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಹಾಗಾದರೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಎಲ್ಲರೂ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭಾರತೀಯ ಹಿಂದೂ ಮತ್ತು ಸನಾತನ ಧರ್ಮದ ಹಿರಿಮೆಯನ್ನು ಎಲ್ಲರಿಗೂ ತಿಳಿಸಿರಿ.
ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಉಳಿಸೋಣ, ಅದನ್ನು ಬೆಳೆಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಮನೋಜ್ ಶಾಸ್ತ್ರಿ. ಜೈ ಶ್ರೀರಾಮ್.